ಕಿರುತೆರೆ ನಟಿ ನಂದಿನಿ ಸಾವಿನ ಸತ್ಯ ಬಯಲಾಗಿದೆ. ನಟಿ ನಂದಿನಿಗೆ ಸರ್ಕಾರಿ ಕೆಲಸ ಇಷ್ಟವೇ ಇರಲಿಲ್ಲ. ತಂದೆಯ ನಿಧನದ ನಂತರ ಅನುಕಂಪದ ಕೆಲಸ ಸಿಕ್ಕಿತ್ತು. ಆದರೆ ಸರ್ಕಾರಿ ಟೀಚರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಂತಹ ನಂದಿನಿಯ ತಂದೆ ಆ ಕೆಲಸ ನನಗೆ ಬೇಡ ಅಂತ ಕೂಡ ಹೇಳಿದ್ರು. ನಂದಿನಿ ತಾಯಿ ಕೂಡ ಸರ್ಕಾರಿ ಟೀಚರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ತಂದೆಯ ಅಕಾಲಿಕ ಮರಣದ ನಂತರ ನಂದಿನಿಗೆ ಅನುಕಂಪದ ಕೆಲಸ ಸಿಕ್ಕಿದೆ. ಸೊ ಹಾಗಾಗಿ ಸರ್ಕಾರಿ ಕೆಲಸ ನನಗಿಷ್ಟ ಇಲ್ಲ, ಆಕ್ಟಿಂಗ್ ನಲ್ಲಿ ನಾನು ಬೆಳಿಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿ ನಂದಿನಿ ಅವರ ಮನೆಯವ್ರಿಗೆ ಹೇಳ್ತಾರೆ. ಆದರೆ ಸರ್ಕಾರಿ ಕೆಲಸಕ್ಕೆ ಸೇರುವಂತ ಮನೆಯವರು ಬಲವಂತವನ್ನ ಮಾಡಿದ್ರಂತೆ. ಇದೇ ಒತ್ತಡದಲ್ಲಿ ಮಾನಸಿಕ ನೋವನ್ನ ಅನುಭವಿಸಿದಂತಹ ನಂದಿನಿ ತಾಯಿಯ ಒತ್ತಡ ತಾಳಲಾರದೆ ಸಾವಿಗೆ ಶರಣಾಗಿದ್ದಾರೆ. ನಂದಿನಿ ಕನ್ನಡ ಕಿರುತೆರೆಯಲ್ಲಿ ಫೇಮಸ್ ಆಗಿದ್ದಂತಹ ನಟಿ ನಂದಿನಿ ಧಾರಾವಾಹಿಗಳಲ್ಲಿ ನಟಿಸಿ ಕನ್ನಡ ಮತ್ತೆ ತಮಿಳಿನಲ್ಲೂ ಕೂಡ ನಟನೆಯನ್ನ ಮಾಡಿದ್ರು. ತಮ್ಮ ನಟನೆಯ ಛಾಪು ಎಂಥದ್ದು ಅನ್ನೋದನ್ನ ತೋರಿಸ್ಕೊಟ್ಟಿದ್ರು. ಆದ್ರೆ ಇದೀಗ ಬಾರದ ಲೋಕಕ್ಕೆ ತೆರಳಿದ್ದಾರೆ ನಂದಿನಿ ಬರೆದಿಟ್ಟಿರುವಂತಹ ಡೈರಿಯಲ್ಲಿ ಸಾವಿನ ಸತ್ಯ ರಿವೀಲ್ ಆಗಿದೆ. ಮನೆಯವರ ಒತ್ತಡವೇ ಸಾವಿಗೆ ಕಾರಣ ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ಸರ್ಕಾರಿ ಕೆಲಸಕ್ಕೆ ಹೋಗೋದು ನನಗೆ ಇಷ್ಟ ಇರಲಿಲ್ಲ, ಯಾವ ಅನುಕಂಪದ ಕೆಲಸ ಕೂಡ ನನಗೆ ಬೇಡ ಅಂತ ಹೇಳಿದ್ದೀನಿ. ಅಮ್ಮ ಸಾರಿ ಅಮ್ಮ, ನನಗೆ ಯಾವುದೇ ಕೆಲಸ ಬೇಡ, ನೀವೆಲ್ಲರೂ ನನ್ನ ಮೇಲೆ ಇಷ್ಟು ಒತ್ತಡ ಯಾಕೆ ಹಾಕ್ತಾ ಇದ್ದೀರಿ? ಇಷ್ಟವಿಲ್ಲದ ಕೆಲಸ, ಇಷ್ಟವಿಲ್ಲದ ಊಟ ಮಾಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ನಿಮ್ಮ ಒತ್ತಡ ಸಹಿಸೋದಕ್ಕೆ ಆಗದೆ ನಾನು ಸಾಯ್ತಾ ಇದ್ದೀನಿ. ಡೈರಿಯಲ್ಲಿ ಅಸಲಿ ಸತ್ಯವನ್ನ ಬರೆದಿಟ್ಟು ನಟಿ ನಂದಿನಿ ಸೂಸೈಡ್ ಮಾಡಿಕೊಂಡಿದ್ದಾರೆ. ಡೈರಿಯಲ್ಲಿ ಇರುವಂತಹ ಮಾಹಿತಿಯ ಆಧಾರದ ಮೇರೆಗೆ ಪೊಲೀಸರು ತನಿಖೆಯನ್ನ ಇದೀಗ ಮುಂದುವರಿಸ್ತಾ ಇದ್ದಾರೆ. ಲಿಮಿಟ್ಸ್ ಅಲ್ಲಿ ಒಂದು PGಯಲ್ಲಿ ಒಂದು ಹುಡುಗಿ ನಂದಿತಾ ಅಂತ ಹೆಸರು, ನಂದಿನಿ ಅಂತ 26 ವರ್ಷ, ಆಕೆ ಸುಸೈಡ್ ಮಾಡ್ಕೊಂಡಿದ್ದಾಳೆ. ತನ್ನ PGಯಲ್ಲಿ ಇರುವಂಥ ಕಿಟಕಿ ಸರಳೆಗೆ ಹಾಕ್ಕೊಂಡ್ಬಿಟ್ಟು ತನ್ನ ವೇಲ್ನಿಂದ ಸುಸೈಡ್ ಮಾಡ್ಕೊಂಡಿದ್ದಾಳೆ. ಈಕೆ ಬಂದ್ಬಿಟ್ಟು ಮೂಲತಃ ಕೊಟ್ಟೂರು ಗ್ರಾಮದವಳು, ವಿಜಯನಗರ ಜಿಲ್ಲೆ. ಆಕೆ ಇಂಜಿನಿಯರಿಂಗ್ ಅಂತ ಬ್ಯಾಂಗ್ಳೂರಿಗೆ ಬರ್ತಾಳೆ PUC ಮುಗಿಸ್ಕೊಂಡು. ಬಟ್ ಇಂಜಿನಿಯರಿಂಗ್ ಡಿಸ್ಕಂಟಿನ್ಯೂ ಮಾಡಿ ಆಕೆಗೆ ಆ್ಯಕ್ಟಿಂಗ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಹೀಗಾಗಿ RR ನಗರಲ್ಲಿರುವಂಥ ಒಂದು ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಷನ್ಗೆ ಸೇರಿಕೊಂಡು ಅಲ್ಲಿ ಆ್ಯಕ್ಟಿಂಗ್ ಕಲಿತು ನಮ್ಮ ಕನ್ನಡ ಧಾರಾವಾಹಿಗಳಲ್ಲಿ ಮತ್ತು ತಮಿಳು ಧಾರಾವಾಹಿಗಳಲ್ಲಿ ವಿವಿಧ ಪಾತ್ರಗಳನ್ನು ಮಾಡಿದಾಳಂತ ತಿಳಿದು ಬಂದಿದೆ. ಬಟ್ ಆಕೆಗೆ ಆ್ಯಕ್ಟಿಂಗಲ್ಲೇ ತನ್ನ ಪ್ರೊಫೆಷನ್ ಮುಂದುವರಿಸ್ಕೋಬೇಕು ಅಂತ ಇಚ್ಛೆ ಇತ್ತು. ಬಟ್ ಅವ್ರ ತಂದೆ ಮತ್ತು ತಾಯಿ ಇಬ್ಬರು ಟೀಚರ್ ಆಗಿದ್ದಾರೆ. ತಂದೆ 2021 ಮೃತರಾಗಿದ್ದು, ಅವ್ರದ್ದು ಸರ್ಕಾರಿ ಕಂಪನ್ಸೇಟ್ರಿ ಜಾಬಲ್ಲಿ ಈಕೆಗೆ ಸರ್ಕಾರಿ ನೌಕರಿ ಬರೋದಿರುತ್ತೆ. ಆಕೆ ತನ್ನ ತಾಯಿ ಮತ್ತು ಎಲ್ಲ ಮನೆಯಲ್ಲಿ ಈಕೆಗೆ ಸರ್ಕಾರಿ